ಇವತ್ತು ಮಂಡ್ಯದಲ್ಲಿ ಇವರೆಷ್ಟು ವಿರೋಧಿಗಳು ಅಂತ ಹೇಳಿದ್ರೆ ನಾವೆಲ್ಲ ಕೇಸರಿ ಶಾಲು ಹಾಕೊಂಬಂದಿದ್ದೀವಿ. ನಾನು ಹೋಗಿದ್ದೆ ಮಂಡ್ಯದಲ್ಲಿ. ಆಂಜನೇಯನ ದೇವಸ್ಥಾನದ ಮುಂದೆ ಫ್ಲಾಗ್ ಹಾಕಿದ್ದಾರೆ ಅಷ್ಟೇ. ಆಂಜನೇಯನ ದೇವಸ್ಥಾನಕ್ಕೂ ಆ ಫ್ಲಾಗು 40 ಅಡಿ ಡಿಫರೆನ್ಸ್ ಇರ್ಬೇಕಷ್ಟೇ, 40 ಅಡಿ. ಹನುಮಾನ್ ಧ್ವಜವನ್ನು ಹಾಕಿದ್ದಾರೆ. ಅವ್ರನ್ನ ಉದ್ಘಾಟನೆ ಕರೆದಿಲ್ಲ ಅಂತ ಹೇಳಿ ಹನುಮಾನ್ ಧ್ವಜವನ್ನ ಇಳಿಸಿದ್ದಾರೆ. ರಾಷ್ಟ್ರಧ್ವಜ ಹಾಕಿದ್ದಾರೆ. ನಾವು ರಾಷ್ಟ್ರಧ್ವಜಕ್ಕೆ ಯಾವತ್ತೂ ವಿರೋಧ ಅಲ್ಲ. ನಾವು ರಾಷ್ಟ್ರಧ್ವಜ ಹಾಕಬೇಕು ಅಂತೇಳಿ ಕಾಶ್ಮೀರದಲ್ಲಿ ಹೋರಾಟ ಮಾಡಿದ್ದೀವಿ ನಾವು. ಯಾವ ಪಾಕಿಸ್ತಾನದವರು ನಿಮ್ಗೆ ದಮ್ಮಿದ್ರೆ ಅಲ್ಲಿ ಬಂದು ಆರಿಸಿ, ದಮ್ಮಿದ್ರೆ ಬಂದು ಅಲ್ಲಿ ಆರಿಸಿ ಅಂತ ಸವಾಲು ಕೊಟ್ಟರು. ನಾವು ಹೋಗಿ ಅಲ್ಲಿ ಬಿಜೆಪಿಯವರು ಹಿಂದೂಗಳು ಹೋಗಿ ಆರಿಸಿದ್ವಿ. ಅವತ್ತು ಕಾಂಗ್ರೆಸ್ ಏನ್ ಮಾಡಿದ್ರು, ನಮ್ಮ ಮೇಲೆಲ್ಲ ಗುಂಡಾರಿಸಿದ್ರು, ಲಾಠಿ ಚಾರ್ಜ್ ಮಾಡಿಸಿದ್ರು. ಇವತ್ತು ರಾಷ್ಟ್ರಧ್ವಜದ ಬಗ್ಗೆ ಮಾತಾಡ್ತಾರೆ. ಹುಬ್ಳಿ ಇಂದ ಮೈದಾನ ರಾಷ್ಟ್ರಧ್ವಜ ಹಾರಾಟ ಮಾಡಕ್ ಹೋಗಿದ್ವಿ, ಗೋಲಿ ಮಾಡಿ ಸಾಯಿಸೇ ಬಿಟ್ರಲ್ಲಿ. ಅವಾಗ ರಾಷ್ಟ್ರಧ್ವಜ ಹಾರಿಸೋದಾರು ನಾವೇ ಬಿಜೆಪಿಯವರು. ಅವಾಗ ಎಲ್ಲೋಗಿದ್ರಿ ಕಾಂಗ್ರೆಸ್ ಅವರು? ಅವಾಗ ಎಲ್ಲೋಗಿದ್ರಿ? ಇದು ಬೇಡಪ್ಪ, ಇಲ್ಲಿ ಚಾಮರಾಜಪೇಟೆ, ನಮ್ಮ ಹತ್ರ ಇರೋ ಚಾಮರಾಜಪೇಟೆ 75 ವರ್ಷದಿಂದ ಅಲ್ಲಿ ರಾಷ್ಟ್ರಧ್ವಜ ಹಾರಿಸಕ್ಕಾಗಿರೋದು ಈ ಕಾಂಗ್ರೆಸ್ ಅವರ ಯೋಗ್ಯತೆಗೆ. ಕಾಂಗ್ರೆಸ್ ಅವರ ಯೋಗ್ಯತೆಗೆ 75 ವರ್ಷ ಅಲ್ಲಿ ರಾಷ್ಟ್ರಧ್ವಜ ಹಾರಾಟಕ್ಕೆ ಮಾಡಕ್ಕೆ ಬಿಟ್ಟಿಲ್ಲ. ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಆದೇಶ ಮಾಡಿದೆ, ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಬೇಕು ಅಂದೆ. ಹಾರಾಟ ಮಾಡಿಸಿದ್ದೀರಿ ಅಲ್ಲಿನೂ ಕೂಡ. ಇದು ರಾಷ್ಟ್ರಧ್ವಜದ ಬಗ್ಗೆ ಬಿಜೆಪಿ ಇರೋ ಗೌರವ. ನಿಮ್ಗಲ್ಲ, ನೀವು ಭಾಗ ಮಾಡೋದು. ಹಿಂದೆ ಪಾಕಿಸ್ತಾನನ ಭಾಗ ಮಾಡಿಕೊಟ್ರಿ, ಕಾಶ್ಮೀರ ನಮ್ಮದಲ್ಲ ಅಂದ್ರಿ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಹೋಗಲ್ಲ ಅಂದ್ರು ಸಿದ್ದರಾಮಯ್ಯ. ರಾಮ ಹುಟ್ಟಿದಾನೆ ಅನ್ನೋ ಸಾಕ್ಷಿ ಕೇಳಿದ್ರು ಕಾಂಗ್ರೆಸ್ ಅವರು. ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು, ಹುಟ್ಟಿದ ಸರ್ಟಿಫಿಕೇಟ್ ಇದೆಯಾ ಅಂತ. ಇಂಥ ಅವಿನೀತಿ ಇರುವಂತ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆ. ಇದು